ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲೇ ವೆಜ್ ಪಲಾವ್ ಈಸಿಯಾಗಿ ಮಾಡೋದನ್ನು ನೋಡೋಣ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ನಾವು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಮತ್ತು ನೆನೆಸಿಟ್ಕೊಂಡಿರೋ ಬಟಾಣಿ, ಮತ್ತು ಅದಕ್ಕೆ ಏನೇನು ಬಟಾಣಿ, ಮತ್ತು ಇಲ್ಲಿ ನೋಡಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು. ಮೆಂತ್ಯ ಸೊಪ್ಪುನ ಹಸಿ ಮೆಂತ್ಯ ಸೊಪ್ಪು ಹಾಕಿದರೆ ಒಳ್ಳೆಯದು. ಕಸ್ತೂರಿ ಮೇಥಿನೂ ಆಗ್ಬೋದು, ಆದರೆ ಹಸಿ ಮೆಂತ್ಯ ಸೊಪ್ಪು ಹಾಕಿದರೆ ಪಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇಲ್ಲಿ ಟೊಮೆಟೊ ಹಣ್ಣನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಗರಂ ಮಸಾಲಾಗೆ ಪೇಸ್ಟ್ ಮಾಡ್ಕೊಳೋದಕ್ಕೆ ಇಲ್ಲಿ ನೋಡಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು. ಒಣ ಕೊಬ್ಬರಿ ಹಾಕೋದ್ರಿಂದ ಈ ಗರಂ ಮಸಾಲಾಗೆ ಒಣ ಕೊಬ್ಬರಿ ಸ್ವಲ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ. ಮತ್ತು ಇವತ್ತು ನಾವು ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ತಿದ್ವಿ. ಬಟ್ ಇವತ್ತು ನಾವು ಹಸಿಮೆಣ್ಸಿನ್ಕಾಯಿನ ಈ ಥರ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡು ಹಸಿಮೆಣ್ಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡಿಕೊಂಡು ಪಲಾವ್ ಮಾಡಿದರೆ ಪಲಾವ್ ಟೇಸ್ಟು ಚೆನ್ನಾಗಿರುತ್ತೆ, ಗ್ರೀನ್ ಚಿಲ್ಲಿದು. ಅದಕ್ಕೋಸ್ಕರ ಈ ಥರ ಹಸಿಮೆಣ್ಸಿನ್ಕಾಯಿ ಪಲಾವ್ನ ಮಾಡೋಣ ಇವತ್ತು. ಈಗ ನಾವು ಪಲಾವ್ಗೆ ಇಲ್ಲಿ ಕುಕ್ಕರಲ್ಲಿ ಈ ಚಮಚದಿಂದ ಎರಡು ಚಮಚ ಎಣ್ಣೆನ ಹಾಕೋಣ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಪಲಾವ್ ಎಲೆನ ಹಾಕೋಣ. ಆಮೇಲೆ ಸ್ವಲ್ಪ ಸೋಂಪು ಕಾಳನ್ನು ಹಾಕೋಣ. ಆಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿನ ಇದರಲ್ಲಿ ಹಾಕೋಣ. ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿನ. ಇಲ್ಲಿ ನೋಡಿ, ಈಗ ಇದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ಈ ಥರ ಹಸಿಮೆಣ್ಸಿನ್ಕಾಯಿನ ನಾವೀಗ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೆಂಟ್ರಲ್ಲಿ. ಆ ಹಸಿಮೆಣ್ಸಿನ್ಕಾಯಿನ ಈ ಥರ ಆ್ಯಡ್ ಮಾಡೋಣ ಇದರಲ್ಲಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನು ಹಾಕೋಣ ಇದರಲ್ಲಿ ನಾವು ಕಸ್ತೂರಿ ಮೇಥಿನೂ ಆ್ಯಡ್ ಮಾಡ್ಬೋದು. ಬಟ್ ಡ್ರೈ ಆಗಿರುತ್ತಲ್ಲ ಕಸ್ತೂರಿ ಮೇಥಿ, ಅದು ಅಷ್ಟು ಫ್ಲೇವರು ಟೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಆ್ಯಡ್ ಮಾಡ್ತಾಯಿದ್ದೀವಿ, ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ನಾವು ಇದರಲ್ಲಿ ಪುದೀನ ಸೊಪ್ಪನ್ನು ಆ್ಯಡ್ ಮಾಡೋಣ. ಪುದೀನ ಸೊಪ್ಪು. ಈಗ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಈ ಥರ ಫ್ರೈ ಆಗ್ತಾ ಇದೆ. ಇಷ್ಟು ಫ್ರೈ ಆಗೈತೆ ಇದು. ಈಗ ಇದರಲ್ಲಿ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಟಮಾಟೆ ಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡೋಣ. ನೋಡ್ರಿ, ಇಲ್ಲಿ ಈ ಥರ ಟಮಾಟೆ ಹಣ್ಣು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿ ಒಂದು ಸ್ವಲ್ಪ ಟಮಾಟೆ ಹಣ್ಣಿನ ನೀರು ಬಿಟ್ಕೊಳುತ್ತಲ್ಲ, ಆವಾಗ ನಾನು ಅವಾಗಲೇ ನಿಮಗೆ ತೋರಿಸಿದ್ನಲ್ಲ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಇದು ಸ್ವಲ್ಪ ಒಣ ಕೊಬ್ಬರಿನ ಅದನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನು, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಮಸಾಲೆನ ಈಗ ಆ್ಯಡ್ ಮಾಡೋಣ ಇದರಲ್ಲಿ. ಯಾಕಪ್ಪ ಇದರಲ್ಲಿ ಹಸಿಮೆಣ್ಸಿನ್ಕಾಯಿನ ನಾವು ಪೇಸ್ಟ್ ಮಾಡಿ ಹಾಕಿದ್ದೀವಿ ಈ ಮಸಾಲೆಯಲ್ಲಿ ಅಂತ ಹೇಳಿದರೆ, ಇವತ್ತು ನಾವು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಿಲ್ಲ, ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ಈ ಪಲಾವ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವು ಹಸಿಮೆಣ್ಸಿನ್ಕಾಯಿನ ಇದರಲ್ಲಿ ಪೇಸ್ಟ್ ಮಾಡೋದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ.
ನೋಡ್ರಿ ಈಗ ಈ ಮಸಾಲೆ ಆ್ಯಡ್ ಮಾಡಿ ಆಯಿತು. ನಾವು ಇದರಲ್ಲಿ ಸ್ವಲ್ಪ ನೀರು ಹಾಕೋಣ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಆ ಮಸಾಲೆಯಲ್ಲಿ ನೀರು ಹಾಕೋಣ ಸ್ವಲ್ಪ. ಈಗ ಇದರಲ್ಲಿ 2 ಸ್ಪೂನು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡೋಣ. ಇದರಲ್ಲಿ 1/4 ಸ್ಪೂನಷ್ಟು ಜೀರಾ ಪೌಡ್ರನ್ನ ಆ್ಯಡ್ ಮಾಡೋಣ. ಜೀರಾ ಪೌಡ್ರ್ ಯಾಕಪ್ಪ ಆ್ಯಡ್ ಮಾಡಬೇಕು ಅಂದರೆ, ಜೀರಾ ಪೌಡ್ರ್ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಗೋದಿಲ್ಲ. ಅದಕ್ಕೋಸ್ಕರ ಜೀರಾ ಪೌಡ್ರನ್ನ ಆ್ಯಡ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದರಲ್ಲಿ ನೋಡ್ರಿ, ಇಲ್ಲಿ ಮಸಾಲೆ ಎಲ್ಲ ಈ ಥರ ಆಗ್ತಾ ಇದೆ. ಮಸಾಲೆ ರೆಡಿ ಆಗ್ತಾ ಇದೆ ಈ ಥರ. ಈಗ ಈ ಮಸಾಲೆನ ಈ ಥರ ಕುದಿಬೇಕಾದ್ರೆ ಈಗ ನಾವು ಇದರಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡೋಣ. ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬಟಾಣಿ, ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋಣ. ಈಗ ಇಲ್ಲಿ ನೋಡಿ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ನೋಡ್ರಿ, ಈಗ ಈ ತರಕಾರಿನೆಲ್ಲ ಇದರಲ್ಲಿ ಹಾಕಿದ ಮೇಲೆ ಒಂದು 5-10 ನಿಮಿಷ 5ರಿಂದ 10 ನಿಮಿಷ ಚೆನ್ನಾಗಿ ತರಕಾರಿನ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ನೋಡಿ 3 ಗ್ಲಾಸ್ ಅಕ್ಕಿನ ಚೆನ್ನಾಗಿ ನೀರಲ್ಲಿ ಒಂದು 3-4 ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡ್ರಿ, ಈ ಥರ ತರಕಾರಿನ ಎಲ್ಲ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಈಗ ನಾವು ಇದರಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡೋಣ. ನೋಡ್ರಿ, ಇಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡೋಣ, ನಿಂಬೆ ಹಣ್ಣಿನ ರಸನ. ಈಗ ನಾವು ಇದರಲ್ಲಿ ಅಕ್ಕಿ ಹಾಕಬೇಕಲ್ಲ, ಅದರಿಂದ ಇದರಿಂದ 3 ಮಗ್ ನೀರನ್ನು ಹಾಕೋಣ. ಈಗ ಇದರಲ್ಲಿ ನೋಡ್ರಿ 3 ಮಗ್ ಹಾಕಿದ್ವಿ ನೀರು. ನೋಡ್ರಿ, ಈಗ ಆ ಮಗ್ಗಿಂದ 3 ಮಗ್ ನೀರು ಹಾಕಿದ್ವಾ. ಈಗ ಮಸಾಲೆಯಲ್ಲಿ ಸ್ವಲ್ಪ ಈ ಥರ ಕುದಿ ಬರಬೇಕು. ಇಲ್ಲಿ ಕುದೀತಾ ಇದೆ ನೋಡ್ರಿ ಮಸಾಲೆ. ಈ ಥರ ಕುದಿ ಬಂದಮೇಲೆ ಈಗ ನೋಡ್ರಿ ಈ ಥರ ಕುದಿ ಬರ್ತಾ ಇದೆ. ಈಗ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ, ಆ ಅಕ್ಕಿನ ಇದರಲ್ಲಿ ಆ್ಯಡ್ ಮಾಡೋಣ. ನೋಡ್ರಿ, ಇಲ್ಲಿ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ನೋಡ್ರಿ, ಅಕ್ಕಿನ ಹಾಕಿ ಆಯಿತು ಇದರಲ್ಲಿ. ನಾವು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ಆದಮೇಲೆ ನಮ್ಮದು ಪಲಾವ್ ಯಾವ ಥರ ಆಗಿದೆ ಅಂತ ನೋಡೋಣ. ನೋಡ್ರಿ ಫ್ರೆಂಡ್ಸ್, ಈಗ ಮೊಸರು ಬಜ್ಜಿ ಮಾಡೋಣ. ಯಾಕಂದರೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಇದ್ರೇ ಚೆನ್ನಾಗಿ. ಅದಕ್ಕೋಸ್ಕರ ನಾವಿಲ್ಲಿ ಈರುಳ್ಳಿನ ಒಂದು ಹಸಿಮೆಣ್ಸಿನ್ಕಾಯಿ, 1-2 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ನೋಡ್ರಿ ಈಗ ಮೊಸರು ಬಜ್ಜಿನ ಮಾಡ್ತಾ ಇದ್ದೀವಿ. ಮೊಸರು ಹಾಕಿದ್ದೀವಿ. ಈಗ ಅದರಲ್ಲಿ ಸ್ವಲ್ಪ ಉಪ್ಪು. ಅದಕ್ಕೆ ಈಗ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಈ ಥರ ನೋಡ್ರಿ ಖಾರನ ಆ್ಯಡ್ ಮಾಡ್ತಾ ಇದ್ದೀವಿ. ಖಾರ ಆ್ಯಡ್ ಮಾಡಿದರೆ ಸ್ವಲ್ಪ ಮೊಸರು ಬಜ್ಜಿ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಇದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನೋಡ್ರಿ, ನಮ್ಮದು ಮೊಸರು ಬಜ್ಜಿ ರೆಡಿ ಆಗಿದೆ. ಈ ಥರ ಆಗಿದೆ. ಖಾರ ಮಿಕ್ಸ್ ಮಾಡಿದ್ರಿಂದ ಈ ಥರ ಆಗಿದೆ ಮೊಸರು ಬಜ್ಜಿ. ನಮ್ಮದು ಅಲ್ಲಿ ಪಲಾವು ರೆಡಿ ಆಗಿದೆ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಪಲಾವ್ ರೆಡಿ ಆಗಿದೆ. ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡ್ರಿ, ಈ ಥರ ನಮ್ಮದು ಪಲಾವ್ ರೆಡಿಯಾಗಿದೆ. ನೋಡ್ರಿ, ಈ ಥರ ನಮ್ಮದು ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಮ್ಮದು ಪಲಾವ್ ಮತ್ತು ಮೊಸರು ಬಜ್ಜಿ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ಪಲಾವ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲಿಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ
ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.